ಗುಡ್ ಮಾರ್ನಿಂಗ್ ರೀ. ಇವತ್ತು 6 ಗಂಟೆ ಆಗೈತಿ. ಇನ್ನೊಂದು ಸ್ವಲ್ಪ ರಾತ್ರಿ ಶಾಪಿಂಗ್ ಹೋಗಿ ಬರೋದು ಲೇಟ್ ಆಯ್ತು. ಡ್ಯಾನ್ಸ್ ಲೇಟ್ ಆಗೈತಿ. ಇವತ್ತು ಡಾಲಿ ಬರ್ತಡೇ ಐತಿ. ಕೇಕ್ ಅಂತೂ ಫೋಮ್ ರೆಡಿ ಮಾಡಿಟ್ಟೇನೆ. ಇವತ್ತು ಮ್ಯಾಲಿಂದ ಕ್ರೀಮ್ ಡೆಕೋರೇಷನ್ ಮಾಡಬೇಕು. ಅಡುಗೆ ಸಿಂಪಲ್ಲಾಗಿ ಮಾಡ್ತೇನೆ. ಅನ್ನ ರಸಮು ಯಾಕಂದ್ರೆ ಅವ್ರು ಸ್ಕೂಲ್ಗೆ ಹೋಗಿ ಬರ್ಬೇಕು ಒಂದು ಸ್ವಲ್ಪ ಹೊತ್ತು. ಈಗ ಹೆಬ್ಬಾತ್ ಮಾಡ್ಕೊಂಡ್ಬಂದೆ. ಈಗ ಒಂದು ಸ್ವಲ್ಪ ಇಡ್ಲಿ ಆಮೇಲೆ ಚಟ್ನಿ ಮಾಡೋದೈತಿ. ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಊಟಕ್ಕೆ ಅನ್ನ ರಸಮು ಶಾವಿಗೆ ಕರಿದೈತಿ. ಟೈಮ್ ಭಾಳ ಆಗೈತಿ. ಇವತ್ತು ಡಾಲಿ ಬರ್ತಡೇ, ಸ್ಕೂಲ್ಗೆ ಹೋಗೋದೈತಿ. ಮತ್ತು ನಾನು ರೆಡಿ ಆಗಬೇಕು. ಒಂದು ಸ್ವಲ್ಪ ಧೂಪ ಒಂದು ಹಚ್ಬಿಡ್ತೇನೆ. ವಾಟರ್ ಬಾಟಲ್ ತೊಳ್ಕೊಸೋಣ. ತೊಳ್ಕೊಡಿಯಾ? ಹಾಂ, ನೀರು ಹಾಕೊಂಡಿದ್ದ. ನೀರು ಕೊಡ್ತೇನೆ. ಯಾವ ತೊಳ್ಕೊಂಡಿದ್ದು ತೋರಿಸಿ ಹೇಳಿದ್ದಿ? ತೋರಿಸು. ಬ್ಯಾಗ್ ಒಳಗಿಂದ ಹೊರಗೆ ಸುಳ್ಳು ಹೇಳ್ಬಾರ್ದ? ತೋರಿಸಿ ಕೇಳ್ತದೆ. ಸುಳ್ಳು ಯಾಕೈತಿ ಶೋಣ? ಕಪ್ ಸಾಂಬಾರು ಒಂದು ಚಲೋ ಬಂದು ನಾವು ಮತ್ತೇನು ಅಷ್ಟು ಇದನ್ನು ಎಫೆಕ್ಟಿವ್ ಆಗಿಬಿಟ್ಟಿದ್ದಾರೆ. ಏನು ಬ್ರಷ್ ಮಾಡು. ಈಗ ನೋಡ್ರಿ ರಸಮ್ ಹೋಗೋದು ಅಂತಂದ್ರೆ ರಸಮ್ ರೆಸಿಪಿ ನಾನು ಡೀಟೇಲಾಗಿ ಶೇರ್ ಮಾಡಿ ಮಾಡ್ಬೋದು. ಅದನ್ನು ಹಾಕಿದ್ಮೇಲೆ ಸಲಾಡ್ಗೆ ಸೌತೆಕಾಯಿ ಹಚ್ಚಿಟ್ಟೇನೆ, ಗ್ರೇವಿ ಮಾಡೇನೆ, ಇಡ್ಲಿ ರೆಡಿ ಆಗ್ಯಾವು, ಚಟ್ನಿನೂ ಹಾಕಿಟ್ಟೇನೆ. ಆಮೇಲೆ ಕುಕ್ಕರ್ದು ಒಂದು ಸ್ವಲ್ಪ ಪ್ರೆಷರ್ ಹೋಗ್ಬೇಕು. ಇವತ್ತು ಡಾಲಿ ಬರ್ತಡೇ ಇಲ್ಲ. ನಾನು ಸ್ಕೂಲ್ಗೆ ಹೋಗಿ ಸ್ವಲ್ಪ ಚಾಕ್ಲೇಟ್ಸ್ ಕೊಟ್ಟು ಅವ್ರಿಗೆ ಹೇಳ್ಬರ್ತೀನಿ. ಇವತ್ತು ಬರ್ತಡೇ ಇತ್ತಂತ ಅದಕ್ಕೆ ನಾವು ಇವ್ರ ಜೋಡಿನ ಕಾರ್ ಒಳಗೆ ಹೋಗ್ತೇನೆ. ಮತ್ತು ವಾಪಸ್ ಬಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬಲೂನ್ ಎಲ್ಲ ತರಬೇಕು. ಅವೆಲ್ಲ ತೊಗೊಂಡ್ಬರ್ಬೇಕು. ಡೆಕೋರೇಷನ್ ಐಟಮ್ಸ್ ಎಲ್ಲ ತರಬೇಕು. ನಾನು ಮತ್ತೊಂದು ಸ್ವಲ್ಪ ಕೇಕ್ ಎಲ್ಲ ಡೆಕೋರೇಟ್ ಮಾಡಿ ಫೋಮ್ ಅಷ್ಟೇ ಮಾಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ಅವೆಲ್ಲ ತರಬೇಕಾಗೈತಿ. ನಮ್ಮದು ಇದು ಡಾಲಿ ನೋಡ್ರಿ. ಹ್ಯಾಪಿ ಬರ್ಡೇ ಡಾಲಿ. ಅದು ಆಮೇಲೆ ಕಾಣ್ತೈತ. ಫ್ರಾಕ್ ಎಷ್ಟು ಚಂದ ಐತಲ್ಲ. ನೀನು ನಾವು ಇದನ್ನು ವಿಶಾಲ್ ಮಾರ್ಟ್ ತೊಗೊಂಡ್ಬಂದ್ವಿ. ಈಗ ರೆಗ್ಯುಲರ್ ಯೂನಿಫಾರ್ಮ್ ಐತಿ. ಇದು ನಮ್ಮ ಹಸ್ಬೆಂಡ್ದು ರೆಗ್ಯುಲರ್ ಯೂನಿಫಾರ್ಮು. ನೋಡ್ಬೇಕು, ನಾ ಏನು ಬೇಕಾದ ತಗೊಳ್ತೇನೆ. ನಾನು ಯಾರು ರಿಸ್ಟ್ರಿಕ್ಷನ್ ಮಾಡಲ್ಲ. ಇವ್ರಿಗೆ ಅನ್ನ ರಸಮ್ ಮಾಡೀನಿ. ನಾಷ್ಟ ಇಡ್ಲಿ ಚಟ್ನಿ ತಿಂದ ಬೇರೆ ಸ್ವಲ್ಪ ಅಡುಗೆ ಸರಿ ಮಾಡ್ತೇನೆ. ಸ್ಕೂಲ್ಗೆ ಹೋಗಿ ಬಂದೇನೆ. ಈಗ ಇವತ್ತು ಸೈಕಲ್ ಹೊಡೆದಿಲ್ಲ ನಾನು ಬೆಳಗ್ಗೆ, ಯಾಕಂದ್ರೆ ಆಕಿನ ಸ್ಕೂಲ್ಗೆ ಹೋಗೋದಿತ್ತಲ್ಲ ಮತ್ತು ಲೇಟ್ ಆಗ್ತೈತೆ ಪಾಪ ಅಂದ್ಕೊಂಡು. ಈಗ ಸೈಕಲ್ ಹೊಡೆದು ಒಂದು ಸ್ವಲ್ಪ ಡೆಕೋರೇಷನ್ ಮಿಲ್ಕಿ ಬಾರ್ ಚಾಕ್ಲೇಟ್ ಕಡಿಮೆ ಬೀಳತೈತಿ. ವೈಟ್ ಹೇರ್ಸ್ ಭಾಳ ಆಗಿಬಿಟ್ಟವ. ಮೆಹಂದಿ ಹಚ್ಚಿದಾಗ ಹೊತ್ತಾಗೈತಿ. ನಾನು ಜಾಸ್ತಿ ಆಯಿಲ್ ಹಚ್ಕೋತೇನಲ್ಲ, ಕೂದಲಿಗೆ ಸ್ಟ್ರೇಟ್ ಇರ್ತಾವೆ. ಆಮೇಲೆ ಯಾವಾಗ ಹೆಬ್ಬಾತ್ ಮಾಡ್ತೀನಿ. ನಾ ಕಂಡೀಷ್ನರ್ ಏನು ಅಪ್ಲೈ ಮಾಡೋಂಗಿಲ್ಲ. ಫುಲ್ ಸಿಲ್ಕಿ ಆಗ್ತಾವೆ. ಆಮೇಲೆ ಥಿಕ್ ಇರ್ತಾವೆ. ವಾಲ್ಯೂಮು ಚಲೋ ಇರ್ತೈತಿ. ಎಲ್ಲ ಥರದ್ದು ಚಟ್ನಿ ಗೋಳಿ ಇಲ್ಲಿ ಬಿಸಿಲು ಭಾಳ ಇರ್ತೈತಿ. ಅದಕ್ಕೆ ಲೂಸ್ ಇರಿಸ್ಬಿಡೋದು ಆಗೋದೇ ಇಲ್ಲ. ಔಟಿಂಗ್ ಅದು ಹೋಗೋದಿದ್ದಾಗ ಓಕೆ. ಇಲ್ಲಾಂದ್ರೆ ಹೊರಗೆ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತೆ. ಒಳ್ಳೆ ಹುಚ್ಚಗತ್ತೆ ಆಗ್ಬಿಡ್ತೀವಿ. ಅದಕ್ಕೆ ನಾನು ಆದಷ್ಟು ಹೊರಗೆ ಹೋದಾಗ ಅವಾಯ್ಡ್ ಮಾಡ್ತೀನಿ.
ಮಾಡಬೇಕು, ಆಮೇಲೆ ಕೇಕ್ ಡೆಕೋರೇಷನ್ ಮಾಡಬೇಕು. ಇವ್ರು ಬರೋ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡಬೇಕು, ಇಲ್ಲ ಬಂದಮೇಲೆ ಅವ್ರು ಏನೂ ಮಾಡೋಕ್ಕೆ ಬಿಡೋಂಗಿಲ್ಲ. ಕಾರ್ನ್ ತೊಗೊಳಕ್ಕೆ ಬಂದಿದ್ದೆ. ಕಾರ್ನ್ ಇತ್ತು, ಶೇಂಗಾನ ಇತ್ತು, ಎರಡು ತೊಗೊಂಡೇನಿ. ಆಮೇಲೆ ಎಷ್ಟೊಂದು ಸಾಮಾನು ತೊಗೊಂಡೇನಿ. ದಿಕ್ಕಿ ಫುಲ್ ಆಗೈತಿ. ಸ್ವಲ್ಪ ಫ್ರೂಟ್ಸ್ ಇದ್ದರೆ ಫ್ರೂಟ್ಸನ್ನು ತೊಗೊಂಡು ಹೋಗ್ತೀನಿ. ಈಗ ಇಲ್ಲಿ ಫ್ರೂಟ್ಸ್ ತೊಗೊಳಕತ್ತೀನಿ. ಮಸ್ಕ್ ಮೆಲನ್ ಒಂದು ಚಲೋ ಐತಿ. ಆಮೇಲೆ ಆ್ಯಪಲ್ ತೊಗೊಂಡೆ, ಒಂದು ಕಲ್ಲಂಗಡಿ ತೊಗೊಳತ್ತೇನೆ. ನೋಡ್ರಿ ಕಬ್ಬು ಸಿಗ್ತಾವೆ ನನಗೆ. ఇలాగే పెద్ద పెద్దది ఇవ్వండి. ఇది అంటే తినడానికి చిన్న చిన్నది కట్ చేసి ఇవ్వాలి. పైనాపిల్ బాగుందా అన్న? పైనాపిల్ బాగుంది. పండు ఉంటే ఒకటి లేదంటే వదిలేయండి, అదొకటే ఇవ్వండి, రేపు తీసుకో. ಈಗೆಲ್ಲ ಇದು ಮುಗಿಸ್ಕೊಂಡು ಬಂದೆ, ಮಾರ್ಕೆಟಿಗೆ ಬಂದೆ. ಅದು ಎಷ್ಟು ಸಾಮಾನು ಅದ ತಗೊಳ್ಳಿ. ಎಲ್ಲ ಗಾಡಿ ತಂದೆ. ಇವತ್ತು ನನ್ನ ಫೇವ್ರೇಟ್ ಕಬ್ಬು ಸಿಕ್ತು. ಮೊದಲ ಭಾಳ ತಿಂತಿದ್ದೆ ಕಬ್ಬು. ಏನಿದು ಬೆಳೋಲ್ಕಾಯಿನೂ ಸಿಕ್ತು. ಎಷ್ಟು ಫುಲ್ ಆಗೈತೆ ನೋಡ್ರಿ ನನ್ನ ಗಾಡಿ. ನಾವು ಡಿಕ್ಕಿ ಒಳಗೆ ಹೋದವು. ಇವನ್ನೆಲ್ಲ ಒಂದು ಕವರ್ ಒಳಗೆ ಹಾಕ್ಕೊಂಡು ಹೋಗ್ತಾನೆ ನಾನು. ಇಷ್ಟೆಲ್ಲ ಸಾಮಾನು ತಂದೆ ನೋಡ್ರಿ. ಅಪ್ಪ ಇವತ್ತು ಸಾಕಂದ್ರೆ ಸಾಕೈತೆ. ಫಸ್ಟ್ ಟೈಮ್ ನಾನು 2 ಸತಿ ಹೋದೆ ಕೆಳಗೆ. ಅರ್ಧ ಸಾಮಾನು ಇಟ್ಕೊಂಡು ಮತ್ತು ಮ್ಯಾಲೆ ಬಂದೆ. ಏನೇನು ತಂದೇನೆ ತೋರಿಸ್ತೇನೆ ರೀ. ಇವು ಕಬ್ಬು ಹಂಗಂತೂ ಭಾಳ ಇರ್ತಾವೆ. ಇವು ನೋಡೋಕೆ ಆ್ಯಕ್ಚುಲಿ ಹಿಂಗಿರ್ತಾವೆ, ಒಳಗೆ ಪುಳುನೂ ಇರ್ತಾವೆ ತಿನ್ನೋಕೆ. ಕಬ್ಬು ತಿಂದ್ರೆ ಹಲ್ಲು ಗಟ್ಟಿ ಆಗ್ತವೆ. ಆಮೇಲೆ ನನಗೆ ಭಾಳ ವರ್ಷ ಆದ್ಮೇಲೆ ಸಿಗ್ಲಾರ್ದು ಇವು ಸಿಕ್ಕಾವೆ. ಇದು ಮರ್ತ ಬಿಟ್ಟೇನೆ, ಎಷ್ಟು ವರ್ಷ ಆಯ್ತು ಇವು ತಿಂದು. ಇಂಗ್ಲೀಷ್ ಒಳಗೆ ಊಟ ಆ್ಯಪಲ್ ಅಂತಾರೆ. ಹುಳಿ ಇರ್ತಾವೆ, ಅದ್ರೊಳಗೆ ಬೆಲ್ಲ ಕಲಸಿಟ್ಟು ನೆಕ್ಸ್ಟ್ ತಿನ್ಬೇಕು. ಬಡವಲ್ಕಾಯಿ ಕರೆಕ್ಟ್, ಬಡವಲ್ಕಾಯಿ. ಇವು ನಾವು ಸಣ್ಣಾಗಿದ್ದಾಗ ದೀಪಾವಳಿ ದಸರಾಕ್ಕೆಲ್ಲ ಕಟ್ತಿದ್ರು. ಅವ್ರು ವೇಟ್ ಮಾಡ್ತಿದ್ವಿ ಇವಾಗ ತಿನ್ನೋದಂತಂದು. ಹುಳಿ ಇರ್ತಾವೆ, ಬೆಲ್ಲ ಕಲಸಿದ್ಮೇಲೆ ಮಸ್ತ್ ಕಾಂಬಿನೇಷನ್ ಆಗ್ತಿರ್ತದೆ. ಇದು ನೋಡ್ರಿ, ನಿನ್ನೆ ನಾವು ವಿಶಾಲ್ ಮಾರ್ಟ್ ಡಾಲಿಗೆ ಬಟ್ಟೆ ತರಕ್ಕೆ ಹೋದಾಗ ಒಂದು ಚಾಪರ್ ತೊಗೊಂಬಂದೇನಿ. ನಾನು ಫಸ್ಟ್ ಟೈಮ್ ಯೂಸ್ ಮಾಡತ್ತೀನಿ, ಹೆಂಗೈತೆ ಗೊತ್ತಿಲ್ಲ. ಬಟ್ ಎಲ್ಲರದು ಕೇಳೇನಿ ಚಲೋ ಇರ್ತೈತೆ ಅಂತಂದೆ. ಯಾಕಂದ್ರೆ ನಂಗೆ ಭಾಳ ಹೆಚ್ಚು ಇರ್ತಾವೆ, ಟೈಮ್ ಭಾಳ ಆಗಿಬಿಡ್ತೈತಿ.
ಅದಕ್ಕೆ ಇದನ್ನ ತೊಗೊಂಡೇನಿ. ಆಮೇಲೆ ಸ್ಕೂಲ್ ಒಳಗೆ ಕೊಡೋಕೆ ಚಾಕ್ಲೇಟ್ಸ್ ತೊಗೊಂಡೇನಿ. ಒಂದು ಕಚ್ಚಾ ಮ್ಯಾಂಗೋ ಫ್ಲೇವರ, ಒಂದು ಇದ್ದದ್ದು ಮ್ಯಾಂಗೋದ ಹಣ್ಣಾಗಿದ್ದೆ. ಫ್ರೂಟ್ಸ್ ಒಳಗೆ ಇದೊಂದು ಮಸ್ಕ್ ಮೆಲನ್ ತಂದೇನಿ, ಒಂದು 1/2 kg ತಂದೆ. ಆಮೇಲೆ ಸ್ವಲ್ಪ ಆ್ಯಪಲ್ ತಂದೇನಿ. ಇವು ಡೈಲಿ ಇದಕ್ಕೆ ನಮಗೆ. ಆಮೇಲೆ ಒಂದು ಕಲ್ಲಂಗಡಿ ತೊಗೊಂಡ್ಬಂದೇನಿ. ಇಲ್ಲಿ ಈ ಟೈಮ್ ಒಳಗೂ ಸೆಪ್ಟೆಂಬರ್ ಇದ್ದರೂ ಸಿಕ್ಕಾಪಟ್ಟಿ ಬಿಸಿಲೈತಿ. ಒಂಥರ ಊಟ ತಿನ್ನೋಕೆ ಮನಸ್ಸಾಗೋದು, ಅಷ್ಟು ತ್ರಾಸ ಆಗತ್ಬಿಟ್ಟೈತಿ. ಆಮೇಲೆ ಕಾರ್ನ್ ತೊಗೊಂಡ್ಬಂದೇನಿ, ಸ್ವೀಟ್ ಕಾರ್ನ. ಇವನೊಂದು ಸ್ವಲ್ಪ ನಂಗೆ ಎಷ್ಟು ಬೇಜಾರಾಗ್ತು. ನಿನ್ನೆ ಯಾವಾಗೂ ನಾ ಏನೋ ಸ್ನ್ಯಾಕ್ಸ್ ಮಾಡಿರ್ತೇನೆ ಮನೆ ಒಳಗೆ. ನಿನ್ನೆನೇ ಯಾಕೋ ಮೊನ್ನೆ ಒಂದು ಸ್ವಲ್ಪ ಕೇಕು ಅದು ಇದು ಅನ್ನೋ ಗದ್ದಲೊಳಗೆ ಏನು ಮಾಡಿರಲಿಲ್ಲ. ನಿನ್ನೆನ ನಮ್ಮ ಹಸ್ಬೆಂಡ್ ಪಾಪ ಹಸುವಾಗೈತಿ, ಏನಾರ ಐಟಮ್ ನಂಗೆ ಬೇಜಾರಾಯ್ತು. ಮತ್ತು ಲಗು ಚುನ್ಮರಿ ಮಾಡಿಕೊಟ್ಟೆ. ಅದಕ್ಕೆ ಇವು ಕಾರ್ನ್ ತಂದಿಟ್ಟಿನಿ. ಕಾರ್ನ್ ಅಂದರೆ ಒಂದು 5 ನಿಮಿಷನ ಬಾಯ್ಲ್ ಮಾಡಿಬಿಡ್ಬೋದು. ಆಮೇಲೆ ಇವು ಸ್ವೀಟ್ ಕಾರ್ನಿಗೆ ಏನು ಉಪ್ಪು ಖಾರ ಏನು ಹಚ್ಚೋದಿಲ್ಲ. ಆಮೇಲೆ ಒಂದು ಸ್ವಲ್ಪ ಹಸಿ ಶೇಂಗಾ ತಂದೀನಿ. ಇವು ಅಷ್ಟೇ ಹುರಿದಿಟ್ಟರೆ ಆರಾಮಾಗಿ ತಿನ್ಬೋದು, ಹುರಿದು ಇಡ್ಬೋದು, ಕುದಿಸಿ ತಿನ್ಬೋದು. ಟೈಮ್ ಅಂದರೆ ಕೈ ಹಿಡ್ಕೊಳಂಗಿಲ್ಲ. ಚಲೋ ಹೆಲ್ದಿ ಸ್ನ್ಯಾಕ್ಸು ಆಗ್ತೈತೆ, ಹೊಟ್ಟಿನೂ ತೊಂಬತೈತಿ. ಇವಿಷ್ಟೇ ನಮ್ಮ ಡೈಲಿದು. ಇದೊಂದು 2 ತೆಂಗಿನಕಾಯಿ ತಂದೇನಿ. ಆಮೇಲೆ ಇವತ್ತು ರಾತ್ರಿ ಬರ್ತಡೇ ಇತ್ತಲ್ಲ, ಬರ್ತಡೇ ಆದಮೇಲೆ ಸುಸ್ತಾದಂಗೆ ಆಗ್ಬಿಡ್ತೈತಿ. ಅದಕ್ಕಿನ್ನು ಅಡುಗೆ ಎಲ್ಲಿ ಮಾಡೋದು. ಆಲ್ರೆಡಿ ಬೆಳಗ್ಗೆ ಅನ್ನ ರಸ ಮಾಡೀನಿ. ಅದಕ್ಕೆ ರಾತ್ರಿ ಬ್ರೆಡ್ ಆಮ್ಲೆಟ್ ಮಾಡಿಬಿಡ್ತೇನೆ. ಇದು ಬರ್ತಡೇಗೆ ಆಕಿ ಕಿಟ್ಕ್ಯಾಟ್ ಫ್ಲೇವರ್ ಕಿಟ್ಕ್ಯಾಟ್ ಚಾಕ್ಲೇಟ್ ಭಾಳ ಇಷ್ಟ. ಅದಕ್ಕೆ ಆಕಿಗೆ ಒಂದು ದೊಡ್ಡ ಕಿಟ್ಕ್ಯಾಟ್ ತಂದೇನಿ. ನೀನು ಅಕ್ಕಿ ಕೊಟ್ಟರೆ ಐತಿ ಸುಮ್ಮಿರಲ್ಲ. ಸೊ ಶೋನಾಗು ಅಂತಂದೇನಿ. ಅದೇ ಇದನ್ನು ಎಲ್ಲರೂ ತೆಗೆದಿಡ್ತೇನೆ. ಅವ್ರು ಮತ್ತು ಈಗ ತಿಂದು ಕೊಟ್ಬಿಡ್ತಾರೆ. ಆಮೇಲೆ ಇವು ಚಾಕೋ ಸ್ಟಿಕ್ ಬರ್ತಾವಲ್ಲ, ಅವು ರೋಲ್ಸ್. ಇವು ಕೇಕ್ ಮೇಲೆ ಇಡಕ್ಕೆ ಚಲೋ ಕಾಣ್ತಾವೆ, ಡೆಕೋರೇಟ್ ಮಾಡೋಕ್ಕಂತೂ. ಇವೊಂದು 2 ತೊಗೊಂಬಂದಿನಿ. ಆಮೇಲೆ ಅಂಜೂರು ಡ್ರೈ ಫ್ರೂಟ್ಸ್ ತಂದೆ. ಶೋನಾಗ ಇಷ್ಟ ಅದೊಂದು ತಿಂತಾಳಕ್ಕೆ. ಇವು 2 ತಂದೇನೆ, ಅಕಸ್ಮಾತ್ ಇನ್ ಕೇಸ್ ಒಂದು ಹಿಂಗೆ ಮುರಿಯುವಾಗ ಏನರ ಇದಾದ್ರೆ ಅಂತಂದು. ಆಮೇಲೆ ನಾನು ಫಸ್ಟಿಗೆ ಇದು ತೊಗೊಂಡಿದ್ದೆ, ಕ್ಯಾಡ್ಬರಿನ ತೊಗೊಂಡಿದ್ದೆ. 40 ರೂಪಾಯಿದು ಒಂದು 4 ಚಾಕ್ಲೇಟ್. ಆಮೇಲೆ ಇದನ್ನು ನೋಡಿದೆ, ಇದು ಚಲೋ ಐತಿ. ಯಾವುದೋ ದುಬೈದಿದೆ. ಒಂದು 400 ಗ್ರಾಮ್ಗೆ 400 ಗ್ರಾಮ್ಗೆ 150 ರೂಪೀಸ್ ಅಷ್ಟೇ ಐತಿ. ಮಸ್ತ್ ಅಂದ್ರೆ ಕ್ವಾಂಟಿಟಿ ಭಾಳ ಆಗ್ತೈತಿ. ಇವು ಒಳಗೆ ಸಣ್ಣ ಸಣ್ಣ ಇವು ಇರ್ತಾವೆ, ಏನಂತಾರೆ ಟಾಫಿಗತ್ತೆ ಇರ್ತಾವೆ. ಇನ್ನು ನನ್ನ ಮಕ್ಕಳಿಗೆ ಇವನ್ನ ತಂದು ಇಟ್ಬಿಡ್ತೇನೆ ಮನೆಯೊಳಗೆ. ಅವ್ರು ಸುಮ್ಮನೆ ಡೈಲಿ ಏನರ ಕೊಡಿಸು ಒಂದು 5-5 ರೂಪಾಯಿ ಚಾಕ್ಲೇಟ್ ತಿಂತಾರೆ. ಅದ್ರ ಬದಲು ಇವಿದ್ರೆ ಚಲೋ ಇರ್ತೈತಿ. ಇವನ್ನ ಮೆಲ್ಟ್ ಮಾಡಿ ಚಾಕ್ಲೇಟ್ ಡೆಕೋರೇಷನ್ ಯೂಸ್ ಮಾಡ್ತೀನಿ. ಆಮೇಲೆ ಬರ್ತಡೇಗೆ ಇದನ್ನು ತೊಗೊಂಡ್ಬಂದೆ. ಪಾಪ ಆಕಿ ಕ್ಯಾಪ್ ಲಾಸ್ಟ್ ಇಯರ್ ಮರ್ತ ಬಿಟ್ಟಿದ್ವಿ ನಾವು. ಆಕಿ ಕ್ಯಾಪ್ ಇಷ್ಟ. ಸೊ ನನಗೆ ಇದಿಷ್ಟ ಆಯ್ತು, ಒಂಥರ ಚಲೋ ಐತಿ. ಆಮೇಲೆ ಬಲೂನ್ಸ್ ತೊಗೊಂಡ್ಬಂದೆ. ಸ್ವಲ್ಪ ಇವು ಶೈನಿಂಗ್ ಅದಾವೆ, ಇವದು ಏನಿಲ್ಲ, ರೈಟಿಂಗ್ದು ಏನಿಲ್ಲ. ಆಮೇಲೆ ಫ್ರೆಶ್ ಕ್ರೀಮ್ ತಂದೆ ಅಮೂಲ್ದು. ಇದು ಚಾಕ್ಲೇಟ್ ನಾವು ಸ್ಪ್ರೆಡ್ ಮಾಡ್ತೀವಲ್ಲ ಮ್ಯಾಲೆ, ಅದಕ್ಕೆ ಇದನ್ನು ಆ್ಯಡ್ ಮಾಡಬೇಕಾಗ್ತೈತಿ. ಆಮೇಲೆ ನನ್ನ ಮ್ಯಾಲಿಂದ ರೇಂಬೋ ಕಾಂಬಿನೇಷನ್ ಐತಲ್ಲ, ಸೊ ಅದಕ್ಕೆ ವೈಟ್ ಚಾಕ್ಲೇಟ್ ಸಿಗಲಿಲ್ಲ ನನಗೆ. ಈ ಮಿಲ್ಕಿ ಬಾರ್ದ ಮೆಲ್ಟ್ ಮಾಡಿ ಹಚ್ಚಬೇಕು. ಆಮೇಲೆ ಇದು ಬ್ಯಾಕ್ ಸೈಡ್ ಅಂದ್ರೆ ಹಿಂದೆ ಕರ್ಟನ್ ಗತೆ ಇವು ಮಿಂಚು ಇವು ಬಂದವು. ಇದೊಂದು ತೊಗೊಂಬಂದೆ. ಇದಿಷ್ಟ ಆಯ್ತು ನೋಡ್ರಪ್ಪ, ಸುಸ್ತಾಗ್ಬಿಡ್ತು. ಹಂಗೆ ಸೈಕಲ್ ಹೊಡೆದು ಆ ಕಡೆ ಹೋಗ್ಬಿಟ್ಟಿದ್ದೆ. ಅದಕ್ಕೆ ನೈಟ್ ಡ್ರೆಸ್ ಹೋಗ್ಬಿಟ್ಟೇನೆ.